ಒಂದೇ ಉದ್ದೇಶ, ಕೇಂದ್ರದಲ್ಲಿ ಧರ್ಮೇಂದ್ರ ಪ್ರಧಾನ್ ಅವರು ರಾಜೀನಾಮೆ ಕೊಡಿಸ್ಬಿಟ್ಟವ್ರೆ, ನಾವು ಕೊಡಿಸ್ಬೇಕು ಅನ್ನೋದೊಂದು ಬಿಟ್ಟರೆ ರಾಜ್ಯದ ಹಿತದೃಷ್ಟಿಯಿಂದ ಅವ್ರೇನು ಕೂಡ ಮಾಡಲಿಲ್ಲ. ಈ ಸೆಷನ್ ಸಂಪೂರ್ಣವಾಗಿ ವಿರೋಧ ಪಕ್ಷ ವಿಫಲ ಆಗಿದೆ. ಸರ್, ಈಗಾಗಲೇ ಇವತ್ತು ರಾಜೀನಾಮೆ ಕೊಟ್ಟಿದ್ದಾರೆ ಅನ್ನುವಂಥ ಸುದ್ದಿ ಇದೆ ಸರ್. ಗೊತ್ತಿಲ್ಲ ನನಗೆ, ಅದ್ರ ಬಗ್ಗೆ ನನಗೆ ಮಾಹಿತಿ ಇಲ್ಲ. ಕುಮಾರಸ್ವಾಮಿ ರಾಜ್ಯ ರಾಜಕಾರಣಕ್ಕೆ ರೀ ಎಂಟ್ರಿ ಆಗ್ತದೆ ಅನ್ನೋ ಒಂದು ಚರ್ಚೆ ಕೂಡ ಆಗ್ತಿದೆ ಸರ್. ಜೊತೆಗೆ ಸರ್ಕಾರದ ವಿರುದ್ಧ ಸಾಕಷ್ಟು ಆರೋಪಗಳು ಕೂಡ ಮಾಡ್ತಾ ಇರ್ಬೋದು. ಈಗ ನೈಸ್ ವಿರುದ್ಧ ಒಂದು ಹೋರಾಟ ಇರಲಿ, ಅದು ನೈಸು ನಮ್ಮದಲ್ಲ, ಅದು ಸರ್ಕಾರದ ನೈಸು. ಅಲ್ಲೇನು ಕೋರ್ಟಲ್ಲಿ ಏನೋ ತೀರ್ಮಾನ ಆಗಿದೆ ಅಂತ ಹೇಳ್ತಾ ಇದ್ದಾರೆ, ನಮಗೂ ಕೂಡ ಅದು ಗೊತ್ತಿಲ್ಲ. ಈಗ ನಮ್ಮದೊಂದು ಸಬ್ ಕಮಿಟಿ ಕೂಡ ಮಾಡಿದ್ದಾರೆ, ನೈಸ್ ವಿಚಾರದಲ್ಲಿ ಒಂದು ಸಬ್ ಕಮಿಟಿ ಕೂಡ ಮಾಡಿದ್ದಾರೆ. ಆ ಮೀಟಿಂಗ್ ಕರೆದಾಗ ಅದರ ಬಗ್ಗೆ ಸಾಧಕ ಬಾಧಕ ಚರ್ಚೆ ಮಾಡಿ ಆಮೇಲೆ ನಿಮಗೆ ಅದ್ರ ಬಗ್ಗೆ ಮಾಹಿತಿ ಕೊಡ್ತೀವಿ. ಅದು ನೈಸ್ ಏನು ಸರ್ಕಾರದ್ದಲ್ಲ, ಅದು ಇಟ್ಸ್ ಎ ಪ್ರೈವೇಟ್ ಏಜೆನ್ಸಿ. ಇದು ದೇವೇಗೌಡರೆ ಈ ನೈಸನ್ನು ಮೊದಲು ಈ ರಾಜ್ಯಕ್ಕೆ ತಂದವರು ಸನ್ಮಾನ್ಯ ದೇವೇಗೌಡರೆ. ಅವರು ಅಂಕಿತ ಹಾಕಿ ಅವರು PWD ಮುಖ್ಯಮಂತ್ರಿ ಆಗಿದ್ದಾಗ ತೊಗೊಂಬಂದರು. ಆ ಕೂಸು ಇದು ಬೃಹದಾಕಾರವಾಗಿ ಬೆಳೆದಿದೆ. ಅದ್ರ ಬಗ್ಗೆ ಸಾಧಕ ಬಾಧಕ ಚರ್ಚೆ ಅದ್ರ ವಿರುದ್ಧ ಅದೇ ವಿಚಾರ ಹಿಡ್ಕೊಂಡು ರಾಜ್ಯ ಸರ್ಕಾರದ ವಿರುದ್ಧ ಹೋರಾಟ ಮಾಡೋಕ್ಕೆ JDS ರಾಜ್ಯ ಸರ್ಕಾರಕ್ಕೂ ಅದಕ್ಕೂ ಸಂಬಂಧ ಏನು? ಕೋರ್ಟಲ್ಲಿದೆ, ಅದು ಕೋರ್ಟಲ್ಲಿ ಏನು ತೀರ್ಮಾನ ಆಗ್ತದೆ ನೋಡೋಣ. ಆರ್ಡರ್ ಮಾಡಿ ಹೈಕೋರ್ಟು ಇಲ್ಲಿ ನಿಮ್ಮ ಹತ್ರ ಇದೆಯಾ ಅದು ಆರ್ಡ್ರು? ಮಾಧ್ಯಮದವ್ರ ಹತ್ರ ಇದೆಯಾ? ತೋರಿಸಿ ಆರ್ಡ್ರ್ ಇದ್ದರೆ. ಏನು ಆರ್ಡ್ರ್ ಮಾಡಿದೆ ಕೋರ್ಟು? ದಯಮಾಡಿ ತಿಳಿಸಿ. ನೀವು ಅದಕ್ಕೆ ನೀವು ಒಳ ಹೋಗ್ಬೇಕು. ನೀವು ಆರ್ಡ್ರ್ ಏನಿದೆ, ಅವ್ರು ಏನು ಹೇಳ್ತಾ ಇದ್ದಾರೆ ವಿರೋಧ ಪಕ್ಷದವರು, ಅದಕ್ಕೆ ಏನಿದೆ ಆದೇಶ? ಆಧಾರ ಬೇಕಲ್ಲ. ನಿಮ್ಮ ಹತ್ರ ಆಧಾರ ಇದೆಯಾ? ಕೋರ್ಟ್ ಆರ್ಡ್ರ್ ನಿಮ್ಮ ಹತ್ರ ಇದೆಯಾ? ಕೋರ್ಟ್ ಆರ್ಡ್ರ್ ಇಲ್ಲ. ಕೋರ್ಟ್ ಆರ್ಡ್ರ್ ಬಗ್ಗೆ ಸುಮ್ಮನೆ ವ್ಯಾಖ್ಯಾನ ಮಾಡ್ತಾವ್ರೆ. ಅದ್ರ ಬಗ್ಗೆ ನೈಸ್ ಕಂಪನಿ ಹಗರಣಕ್ಕೆ ಸಂಬಂಧಪಟ್ಟಂಗೆ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದೆ ಸರ್. ಆರ್ಡರ್ ಏನಿದೆ, ಏನು ಆದೇಶ ಮಾಡಿದೆ? ಕೆಲವೊಂದಿಷ್ಟು ಭ್ರಷ್ಟಾಚಾರಗಳು ನಡೆದಿದೆ, ಇದ್ರ ಬಗ್ಗೆ ಸರ್ಕಾರ ಅಧಿಕೃತವಾಗಿ ಹೇಳಿದ್ದಾರೆ ಸರ್. ಅಲ್ಲ, ಅದು ನನ್ನ ಹತ್ರ ನಮಗಂತೂ ಗೊತ್ತಿಲ್ಲ. ಅದು ನೋಡೋಣ. ಈಗ ನಮ್ಮ ಕಮಿಟಿ ಇದೆಯಲ್ಲ, ಕಮಿಟಿ ಮುಂದೆ ಅದೇನು ಚರ್ಚೆ ಆಗ್ತದೆ ಅದು ನೋಡ್ಬಿಟ್ಟು ನಾವು ತೀರ್ಮಾನ ತಗೊತೀವಿ. ಯಾವುದೇ ಕಾರಣಕ್ಕೆ ಇಲ್ಲಿ ಅನವಶ್ಯಕವಾದಂಥ ಭ್ರಷ್ಟಾಚಾರ ಇರ್ಬೋದು, ಬೇರೆ ಬೇರೆ ತೊಂದರೆಗಳಿಗೆ ಅವಕಾಶ ಕೊಡೋದಿಲ್ಲ ನಮ್ಮ ಸರ್ಕಾರ, ನಮ್ಮ ಮುಖ್ಯಮಂತ್ರಿಗಳು ಅಷ್ಟೇ, ನಮ್ಮ ಸರ್ಕಾರನೂ ಅಷ್ಟೇ. ಅದಕ್ಕೆ ಒಂದು ಸಬ್ ಕಮಿಟಿ ಮಾಡಿದ್ದಾರೆ. ಆ ಕಮಿಟಿನಲ್ಲಿ ಮೀಟಿಂಗ್ ಶಾರ್ಟ್ಲಿ ಮೀಟಿಂಗ್ ಆಗ್ತದೆ. ಈ ಬರ ಇರೋದ್ರಿಂದ ಸ್ವಲ್ಪ ಆ ಕಮಿಟಿ ಮೀಟಿಂಗ್ ಸ್ವಲ್ಪ ನಿಧಾನ ಆಗ್ತಾಯಿದೆ. ಬರದ ಚರ್ಚೆಗಳ ನಂತರ ಅದ್ರ ಬಗ್ಗೆ ನಾವು DK ಶಿವಕುಮಾರ್ ಅವರು ನೈಸನ್ನು ಟೇಕ್ ಆಫ್ ಮಾಡ್ತಿದ್ದಾರೆ, ಅವರು ಸ್ವಂತ ಬಂಡವಾಳ ಆಗ್ತಾ ಇದ್ದಾರೆ ಅಂತ ಕೂಡ ಈ ಸುಮ್ಮನೆ ಉಡಾಫೆ ಮಾತುಗಳಿಗೆಲ್ಲ ಉತ್ತರ ಕೊಡಲ್ಲ ರೀ. ಆಧಾರ ಇರಬೇಕಲ್ಲಪ್ಪ. ಆಧಾರ ಇದೆಯಾ? ನಾನು ಮೊದಲೇ ಹೇಳ್ತೀನಿ, ಕೇಂದ್ರ ಮಂತ್ರಿಯಾಗಿ ಆಧಾರ ಇಟ್ಕೊಂಡು ಮಾತಾಡಬೇಕು ಅವರು. ಸುಮ್ಮನೆ ಉಡಾಫೆ ಮಾತುಗಳಿಗೆಲ್ಲ ನಾವು ಉತ್ತರ ಕೊಡಲಿಕ್ಕೆ ನಾವು ತಯಾರಿಲ್ಲ. ಆಧಾರ ಇದೆಯೇನ್ರಿ ಅದ್ರ ಬಗ್ಗೆ? ಸುಮ್ಮನೆ ನಾನು ಹೇಳಿದ್ದೀನಿ, DK ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆದಮೇಲೆ ನಮ್ಮ ಮಾಜಿ ನಾಯಕರಾದಂಥ ಕುಮಾರಣ್ಣ ಅವ್ರಿಗೆ ಹೊಟ್ಟೆ ತೊಳಸ್ತಾ ಇದೆ ಅಂತ ಹೇಳಿದ್ದೀನಿ. ದಿವಸ ಒಂದು ಆರೋಪ ಮಾಡಬೇಕಷ್ಟೇ. ಅವರು DK ಶಿವಕುಮಾರ್ ಮೇಲೆ ಒಂದು ಆರೋಪ ಮಾಡಬೇಕು, ಮಾಡ್ತಾವ್ರು ಅಷ್ಟೇ. ಆಧಾರ ತಗೊಂಬರಲಿ, ನಮಗೆ ಆಧಾರ ತೋರಿಸ್ಲಿ. ಈ ರೀತಿ ನೋಡಿ, ಇದು ಬೇನಾಮಿ ಹೆಸರು ಮಾಡ್ಕೊಂಡವ್ರೆ ಅಂತ ಆಧಾರ ತೋರಿಸ್ಲಿ. ಅದು ಬಿಟ್ಬಿಟ್ಟು ಸುಮ್ಮನೆ ಇಲ್ಲಿ ಮಾಡೋಕ್ಕೆ ಕೆಲಸ ಇಲ್ದಿರ್ತಕ್ಕಂಥ ರೀತಿಯಲ್ಲಿ ಅಲ್ಲಿ ಕೇಂದ್ರದಲ್ಲಿ ಮಾಡೋಕ್ಕೆ ಕೆಲಸ ಅಷ್ಟೊಂದು ಐತೆ. ಅದು ಬಿಟ್ಬಿಟ್ಟು ಬಂದಿಲ್ಲಿ ಬರೀ DK ಶಿವಕುಮಾರ್ ಅವ್ರನ್ನ ಬೈಕೊಂಡ್ತಿರೋದು. ಈಗ ಹಿಂದೆ ಮಹಾರಾಜರು ಕಾಲದಲ್ಲಿ ಹೊಗಳು ಭಟ್ರನ್ನ ಇಟ್ಕೊಂಡಿದ್ರಂತೆ. ಒಂದಷ್ಟು ಜನ ಹೊಗಳೋರು ಬೆಳಿಗ್ಗೆ ಇದ್ದರೆ ಜೈ ಹುಜೂರ್ ಅನ್ನೋರು, ಒಂದಷ್ಟು ಜನ ಬೈಯೋರು ಮಡಿಕೊಂಡಿದ್ರಂತೆ ಮಹಾರಾಜರು. ಹಂಗೆ ನಮ್ಮ ಸರ್ಕಾರ ಬೈಯೋಕ್ಕೆ ನಾವು ಕುಮಾರಣ್ಣನ ಮಡಿಕೊಂಡಿದ್ದೀವಿ.